ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಎಸ್ ಕೆ ಪಾಟೀಲ್ರಿಗೆ, ಕಾನೂನು ಸಚಿವರಿಗೆ, ಗೃಹ ಸಚಿವರು ಪರಮೇಶ್ವರ್ ಅವರಿಗೆ, ಕಂದಾಯ ಸಚಿವರು ಆದಂಥ ಕೃಷ್ಣ ಬೈರೇಗೌಡ ಅವರಿಗೆ ಸ್ಪಷ್ಟವಾದಂಥ ಸೂಚನೆ ಕೊಡ್ತಾರೆ. ಇದನ್ನು ಅತಿಯಾದಂಥ ಇದೊಂದು ಹಾವಳಿ ಇದಾಗಿದೆ ಮೈಕ್ರೋ ಫೈನಾನ್ಸು. ಇದನ್ನು ಅತ್ಯಂತ ಕಠಿಣ ಕ್ರಮಗಳನ್ನು ತಗೊಳ್ಳೋದಲ್ಲದೆ ಇದಕ್ಕೆ ಒಂದು ಭಾಳ ಬಲಿಷ್ಠವಾದಂಥ ಕಾನೂನನ್ನು ತರುವಂಥದ್ದನ್ನು ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇವತ್ತೊಂದು ದಿವಸ ತಿಳಿಸಿದ್ದಾರೆ. ನಮ್ಮ ಸಮಕ್ಷ ಎಲ್ಲ ಕ್ಯಾಬಿನೆಟ್ ಸದಸ್ಯರ ಮುಂದೆ ತಿಳಿಸಿದ್ದಾರೆ. ಆ ಪ್ರಕಾರವಾಗಿ ನಮ್ಮ ಸರ್ಕಾರ ಭಾಳ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ತೀವಿ, ಕಠಿಣವಾದಂಥ ಕಾನೂನನ್ನು ತರ್ತೀವಿ ಈ ಮೈಕ್ರೋ ಫೈನಾನ್ಸ್ಗಳನ್ನ ನಿಯಂತ್ರಣ ಮಾಡಲಿಕ್ಕೆ. ಯಾವ ಬಿಲ್ ಅಂದರೆ ಹೌದಾ? ಮತ್ತು ಬಿಲ್ ತಂದಿದ್ರೆ ಮತ್ತೆ ಏನಾಯ್ತು ಅಂತದ್ದು? ಬಿಲ್ ಪರಿಣಾಮ ಏನಾಗಿದೆ ಆ ಬಿಲ್ ಬಗ್ಗೆನಾ? ಈಗ ನಾವು ಆ ಬಿಲ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಡೋದು. ಅದಕ್ಕೆ ಹಿಂಗೆ ಆಗ್ತಾಯಿದೆ ಅಂಥೇಳಿ ಅವ್ರ ಬಿಲ್ ವರ್ಕ್, ನಿಮ್ಮ ಬಿಲ್ ವರ್ಕ್ ಆಗ್ತಾಯಿಲ್ಲ, ಅದಕ್ಕೆ ಕಠಿಣವಾದಂಥ ಒಂದು ತರುವಂಥ ಮಾಡ್ತಾಯಿದ್ದೀವಿ. ಇದು ಭಾಳ ಗಂಭೀರವಾಗಿ ಹೇಳ್ತದೆ. ನಾನು ಮುಖ್ಯಮಂತ್ರಿಗಳು ನಾನು ಇದರಲ್ಲಿ ಲಘುವಾಗಿ ಮಾತಾಡೋಕ್ಕೆ ಬಯಸೋದಲ್ಲ. ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇದನ್ನು ಮಟ್ಟ ಹಾಕಬೇಕು, ಇದನ್ನು ಈ ರೀತಿ ಇದು ಆಗಬಾರ್ದು, ಆ ರೀತಿ ಕ್ರಮಗಳನ್ನ ಕಲ್ತ್ಕೊತೀವಿ. ಮುಖ್ಯಮಂತ್ರಿಗಳಿಗೆ ಹೋಗಿ ಕೇಳ್ರಿ, ಮುಖ್ಯಮಂತ್ರಿಗಳು ಪರಮಾಧಿಕಾರ. ಸಂಪುಟ ವಿಸ್ತರಣೆ ಯಾರ್ದು ಇರ್ತದಪ್ಪ? ಮುಖ್ಯಮಂತ್ರಿ ನಾನು ಕೇಳಿದ್ರೆ ನಾನು ಹೇಳಕ್ಕೆ ಹೋಗ್ತದೆ. CM ಅವರು, ಹೈಕಮಾಂಡ್ ಅವರು. ಇದು ಆಯಿತು, ಚುನಾವಣೆ ಆಗ್ತದೆ, ನೋಡೋಣ ಗೊತ್ತಾಗ್ತದೆ. ನಡೀತಿರ್ತದೆ ಇವೆಲ್ಲನೂ ಕೂಡ ಇದರಲ್ಲಿ. ಅದಕ್ಕೆ ನೋಡೋಣ, ನಾಳೆ ಚುನಾವಣೆ ಆಗ್ತದೆ. ಬಿಜೆಪಿ ಆರೋಪ ಮಾಡ್ತಾರೆ ಲೋಕಾಯುಕ್ತ ಕುಣಿಕೆಯನ್ನು ಪರಗಿರ್ಬೋದು, CBI ಇದೆ ಮುಂದೆ ನೋಡ್ಕೊತೀವಿ. ಯಾಕಂದರೆ CBI ಇವ್ರ ಮನೆದತ್ತ ಲೋಕಾಯುಕ್ತರ ಮೇಲೆ ವಿಶ್ವಾಸವಿಲ್ಲ ಅವ್ರಿಗೆ. CBI ಅಂದ್ರೇನು? ಅದು BJP ವಿಂಗ್. ಅದು ಲೋಕಾಯುಕ್ತರಿಂದ ತನಿಖೆ ಆಗಿದ್ದು ನಾವು ಇದು ಮಾಡ್ತೀವಿ, CBIದಿಂದ ಇದು ಮಾಡ್ತೀವಿ ಅಂತಂದರೆ ಲೋಕಾಯುಕ್ತರು ಒಮ್ಮೆ ನಿರ್ಣಯ ಕೊಟ್ಟಾದಮೇಲೆ ಆ CBI ಕೇಸ್ನೂ ಕೂಡ ಏನು ಅನ್ನೋದು ಗೊತ್ತಾಗ್ತದೆ, ನಿಮಗೆ ಅರ್ಥ ಆಗ್ತದೆ. ಅದನ್ನು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಇನ್ಸಿಡೆಂಟ್ಸ್ ಆಗಿದ್ದಾವೆ. ಅದನ್ನು ಕೂಡ ಭಾಳ ಕಠಿಣವಾದಂಥ ಕ್ರಮಕ್ಕೆ ಹೋಗ್ತದೆ. ನಮ್ಮಲ್ಲಿ ಕೂಡ SP ಅವರು ಭಾಳ ಒಂದು ಇದರಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವರು ಭಾಳ ಸಮರ್ಥನೂ ಕೂಡ ಇದ್ದಾರೆ SP ಅವರು. ನಾನು ಕೂಡ ಅವ್ರಿಗೆ ಭಾಳ ಚರ್ಚೆ ಮಾಡಿದ್ದೀನಿ, ಒಬ್ಬಂಗೆ ಶೂಟ್ ಮಾಡಿದ್ದಾರೆ ನಾವನ್ನ. ಹೀಗಾಗಿ ಇದನ್ನು ಹತ್ತಿಕ್ಕುವಂಥದ್ದು ಕೇವಲ ಆ ಕಡೆ ತಮಿಳುನಾಡು, ಈ ಕಡೆ ಮಹಾರಾಷ್ಟ್ರ, ಬೇರೆ ಮಧ್ಯಪ್ರದೇಶ, ಬೇರೆ ಬೇರೆ ಕಡೆಯಿಂದ ಬಂದು ಇದೆಲ್ಲವೂ ಕೂಡ ಎಲ್ಲ ಕಡೆಯೂ ಕೂಡ ನಡೆದು, ಬೀದರ್ನಲ್ಲಾಯಿತು, ಮೈಸೂರಿನಲ್ಲಾಯಿತು, ಇಲ್ಲಿ ಆಯಿತು, ಹೀಗಾಗಿ ಮಂಗಳೂರಿನಲ್ಲಾಯಿತು. ಎಲ್ಲವನ್ನು ಕೂಡ ಗೃಹ ಇಲಾಖೆ ಭಾಳ ಮುಖ್ಯಮಂತ್ರಿಗಳು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಭಾಳ ಇದರಿಂದ ಇದನ್ನು ಕಠಿಣವಾಗಿ ಉತ್ತರ ಇವ್ರ ಮೇಲೆ ಕ್ರಮ ಕಳ್ಕೊತೀವಿ. ಇವರೆಲ್ಲರನ್ನೂ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತೀವಿ. ಎಲ್ಲ ಕಡೆಯೂ ಆಗ್ತಾಯಿದೆ. ನೋಡಿ, ಅದು ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಭಾಳ ದಿವಸ ಕೇಳ್ಕೊತ ಇದ್ದೀವಿ, ಅದ್ರ ಬಗ್ಗೆ ನಾನು ಮಾತನಾಡ್ತೇನೆ, ಚರ್ಚೆ ಮಾಡ್ತೀನಿ.